ಎಲ್ಲರೂ ಇವಾಗ ನೀವು ನೋಡ್ತಾ ಇದ್ದೀರಾ ಟೀಚ್ ಮಾದೇವ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂದರೆ ಅಗ್ನಿ ಸೋಲಾರ್ ಸಿಸ್ಟಮ್ ಇದು ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡಿದ್ದೇನೆ. ಅನ್ಬಾಕ್ಸಿಂಗ್ ಮತ್ತು ರಿವ್ಯೂನು ನಿಮಗೆ ಕೊಡ್ತೀನಿ, ಮತ್ತು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ. ಈಗ ಬನ್ನಿ, ಈಗ ಸ್ಟಾರ್ಟ್ ಮಾಡೋಣ. ಅಗ್ನಿ ಸೋಲಾರ್ ಲ್ಯಾಟೆನ್ 1 ಇದೆ. ಅಗ್ನಿ ಸೋಲಾರ್ ಲ್ಯಾಟೆನ್ 1 ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದು ತೆಗಿತಿದ್ದೀನಿ ನೋಡಿ. ಸೋಲಾರ್ ಲ್ಯಾಟೆನ್ ಇದು. ನೆಕ್ಸ್ಟ್ ಸೋಲಾರ್ ಲೈಟು. ನೆಕ್ಸ್ಟು ಇಷ್ಟು ಕೊಟ್ಟಿದ್ದಾರೆ, ಇಷ್ಟೇ. ಮತ್ತು ಇದಕ್ಕೆ ಮ್ಯಾನ್ಯುವಲ್ ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಬಳಸಬೇಕು ಅನ್ನೋದ್ರ ಬಗ್ಗೆ ಇದಕ್ಕೆ ಮ್ಯಾನ್ಯುವಲ್ ಮತ್ತು ಒಂದು ಬಿಲ್ಲನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ನೆಕ್ಸ್ಟು ಇದಕ್ಕೆ 5in1 ಚಾರ್ಜಿಂಗ್ ಕೇಬಲ್ ಕೂಡ ಸಿಗ್ತಾಯಿದೆ. ಇದರ ರೇಟ್ ಎಷ್ಟು ಅಂದರೆ, ನಾನು ಪರ್ಚೇಸ್ ಮಾಡಿದ್ದು 3 months ಹಿಂದೆ ನಾನು ಪರ್ಚೇಸ್ ಮಾಡಿದ್ದು. ಆಗ ಪರ್ಚೇಸ್ ಮಾಡಿದಾಗ ನನಗೆ 1312 ರೂಪಾಯಿಗೆ ಇದು ಅಮೆಜಾನ್ನಲ್ಲಿ ಪರ್ಚೇಸ್ ಮಾಡಿದ್ದು. ಅದರ ಬಿಲ್ಲು ಕೂಡ ಇಲ್ಲೇ ಇದೆ. ನೆಕ್ಸ್ಟು ಇದ್ರ ಮ್ಯಾನುವಲ್ಲು ಯಾವ ಥರ ಯೂಸ್ ಮಾಡಬೇಕು, ಹೌ ಟು ಯೂಸ್, ಇದ್ರ ಡೀಟೇಲ್ಸು, ಇದು ಎಷ್ಟು mAh ಬ್ಯಾಟ್ರಿ ಇದೆ ಅನ್ನೋದು ಫುಲ್ಲು ಈ ಮ್ಯಾನುವಲಲ್ಲಿ ನೀಡಿರ್ತಾರೆ. ಇದ್ರ ಬಗ್ಗೆ ಎಲ್ಲ ಆಮೇಲೆ ಚರ್ಚೆ ಮಾಡೋಣ. ನಂತರ ಇದೇ ರೀತಿ ಇನ್ನೂ ಒಂದು ಮ್ಯಾನುವಲ್ಲು, 2 ಮ್ಯಾನುವಲ್ ಕೂಡ ಇದರಲ್ಲಿ ನೀಡಿದ್ದಾರೆ. ಸೇಮ್ ಒಂದೇ ರೀತಿ ಇರುವ 2 ಮ್ಯಾನುವಲ್ಗಳಿವೆ. ಯೂಸರ್ ಮ್ಯಾನುವಲ್ ಇವು, ಬೇರೆ ಏನೂ ಇಲ್ಲ. ಮತ್ತು ಲೈಟನ್ನು ಅನ್ಬಾಕ್ಸ್ ಮಾಡೋಣ. ಇದೆ, ಇದಕ್ಕೆ ದಾರ ನಾನೇ ಹಾಕಿದ್ದೀನಿ. ಮತ್ತು ಇದರಲ್ಲೂ ಒಂದು ಇನ್ಬಿಲ್ಟ್ ದಾರನೂ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಹಿಂಗೆ ಹಿಡಿದುಕೊಂಡು ಇದನ್ನ ಉಪಯೋಗಿಸ್ಬೋದು. ಮತ್ತು ಈಗ ಹಿಡ್ಕೊಂಡು ಇದನ್ನ ಉಪಯೋಗಿಸ್ಬೋದು. ಇದರ ಬ್ರೈಟ್ನೆಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ನೋಡಿ. ಇದೆ ಚಾರ್ಜಿಂಗ್ ಎಷ್ಟಿದೆ ಅನ್ನೋದು. ಒಂದು ಕ್ಲಿಕ್ನಲ್ಲಿ ಲೈಟು ಆನ್ ಆಗುತ್ತೆ. ಚಾರ್ಜಿಂಗು ಎಷ್ಟಿರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ. ಮತ್ತು ಇಲ್ಲಿ 5in1 USB ಕೇಬಲ್ ಕೊಟ್ಟಿದ್ದಾರಲ್ಲ, ಅದು ಮೊಬೈಲ್ ಚಾರ್ಜಿಂಗ್ ಮಾಡಬೇಕಂದ್ರೆ ಇಲ್ಲಿ ಪ್ಲಗ್ ಇನ್ ಮಾಡಿ ಅದನ್ನ ಯಾವ ಮೊಬೈಲ್ ಚಾರ್ಜ್ ಮಾಡಬೇಕು ಅದಕ್ಕೆ ಪ್ಲಗ್ ಇನ್ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಚಾರ್ಜ್ ಆಯ್ತಾ ಇರ್ತದೆ. ಇದು ಕರೆಂಟ್ನಿಂದ ಚಾರ್ಜ್ ಮಾಡ್ಕೊಳೋದು. AC ವಿವೋ ಅಡಾಪ್ಟರಿಂದ ಇದನ್ನ 6 hour ಯೂಸ್ ಮಾಡ್ಬೋದು. ಸನ್ಲೈಟಲ್ಲಿ ಇದನ್ನ 8 hour ಚಾರ್ಜ್ ಮಾಡಬೇಕು. ಕರೆಂಟ್ನಲ್ಲಿ 6 hour ಚಾರ್ಜ್ ಮಾಡಬೇಕು. ಇದರ ಬ್ರೈಟ್ನೆಸ್ ಬಗ್ಗೆ ನೋಡೋಣ. ಫಸ್ಟು ಇದು 62 hour ಉರಿಯುತ್ತೆ ಲೈಟು. ಇದು 32 hour ಉರಿಯುತ್ತೆ. ಇದು 13 hour ಉರಿಯುತ್ತೆ. ಇದು 7 hour ಉರಿಯುತ್ತೆ. ಫುಲ್ಲು ಬ್ರೈಟ್ನೆಸ್ 4 ಇದೆ, 7 hour ಉರಿಯುತ್ತೆ. ನಿಮ್ಗೆ ಯಾವ ಬ್ರೈಟ್ನೆಸ್ ಬೇಕೋ, ಎಷ್ಟು ಬೇಕೋ, ಯಾವ ರೀತಿ ಉಪಯೋಗಿಸ್ಬೇಕು, ಎಷ್ಟು ಚಾರ್ಜ್ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ನೋಡಿ ನೀವು ಇದನ್ನು ಉಪಯೋಗಿಸ್ಬೋದು. ಇದು ಈ ರೀತಿ ಇದೆ ನೋಡಿ. ನೋಡ್ತಾ ಇದ್ದೀರಲ್ಲ, ಅಗ್ನಿ ಸೋಲಾರ್ ಅಂತ ಇಲ್ಲಿ ಪ್ರಿಂಟ್ ಆಗಿದೆ ನೋಡಿ. ಇದಕ್ಕೆ 1 year ವ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ. ಅಗ್ನಿ ಸೋಲಾರ್ ಕಡೆಯಿಂದ 1 year ವ್ಯಾರಂಟಿ, ಮೊಬೈಲ್ ಚಾರ್ಜಿಂಗ್ ಫೆಸಿಲಿಟಿ ಇದಕ್ಕಿದೆ. ನಂತರ ಅಗ್ನಿ ಸೋಲಾರ್ ಪ್ಯಾನಲನ್ನು ಓಪನ್ ಮಾಡ್ತಾಯಿದ್ದೀನಿ. ಇದೆ, ಇದನ್ನು ಸೂರ್ಯನ ಲೈಟಲ್ಲಿ ಇಟ್ಟು, ಸೂರ್ಯನ ಬೆಳಕಿಗೆ ಇಟ್ಟು ನೋಡಿ. ಈ ಕೇಬಲ್ ಇದೆಯಲ್ಲ, ಈ ಕೇಬಲ್ನ ಆಗಲೇ ತೋರಿಸ್ದಾಗೆ ನೋಡಿ, ಆಗಲೇ ತೋರಿಸ್ದಾಗೆ ಇದಕ್ಕೆ ಹಿಂಗೆ ಪ್ಲಗ್ ಇನ್ ಮಾಡಿದ ತಕ್ಷಣ ಚಾರ್ಜಿಂಗ್ ಪಾಯಿಂಟ್ ಸ್ಟಾರ್ಟ್ ಆಯ್ತದೆ ನೋಡಿ. ನೀವೇ ನೋಡಿ ಬೇಕಾದರೆ. ಕಾಣಿಸ್ತಾ ಇದೆ. ಒಂದು ಚಾರ್ಜಿಂಗ್ ಪಾಯಿಂಟ್ 4 ಪಾಯಿಂಟ್ ಏರಿ ಮತ್ತೆ
ಕಂಟಿನ್ಯೂ ಹಂಗೇ ಇದರ ಸರ್ಕಲ್ ನಡೀತಾ ಇರ್ತದೆ. ಹೀಗಿದೆ ಇದು ಚಾರ್ಜಿಂಗ್ ಎಷ್ಟಿದೆ ಅನ್ನೋದು ತಿಳಿದುಕೊಳ್ಳೋದು. ಇದು ಮೊಬೈಲ್ ಚಾರ್ಜ್ ಮಾಡೋದು. ಇದು ಸನ್ಲೈಟಿಂದ ಇದಕ್ಕೆ ಚಾರ್ಜ್ ಮಾಡ್ಬೋದು. ಬೇಕಾದ್ರೆ ಇದೇ ರೀತಿ ನೀವು ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕು. ನಿಮ್ಮ ಮನೇಲಿ ಸನ್ ಡೈರೆಕ್ಟ್ ಆ ಥರ ರಿಸೀವರ್ ಇದ್ದರೆ ಅದರಿಂದ ಬೇಕಾದರೆ ನೀವು ಚಾರ್ಜ್ ಮಾಡ್ಬೋದು. ಇದು ಈ ರೀತಿ ಪ್ಲಗ್ ಇನ್ ಮಾಡಿ ಇದನ್ನು ಸೂರ್ಯನ ಬೆಳಕಿಗೆ ನೇರವಾಗಿ ಡೈರೆಕ್ಟಾಗಿ ಸೂರ್ಯನ ಬೆಳಕಿಗೆ ಇಟ್ಟಾಗ ಇದು ವಾಟರ್ ಪ್ರೂಫ್ ಇದೆ. ಇದ್ರ ಮೇಲೆ ಮಳೆ ಬಿದ್ದರೂ ಏನಾಗಲ್ಲ, ನೀರು ಚೆಲ್ಲಿದ್ರೂ ಏನಾಗಲ್ಲ. ಇದು ಮಳೇಲಿ ಮನೆ ಮೇಲೆ ಇಟ್ಟು ಇದು ಮಾತ್ರ ಒಳಗಡೆ ವೈರನ್ನು ತೆಗೆದುಕೊಂಡು ಚಾರ್ಜ್ ಬೇಕಾದರೆ ಮಾಡ್ಕೋಬೋದು. ಇದೆಯಲ್ಲ ಇದು ವಾಟರ್ ಪ್ರೂಫ್. ಮತ್ತು ಇದನ್ನು ಬೀಳಿಸ್ಬಾರ್ದು, ಎಲ್ಲೂ ಇದನ್ನ ಡ್ರಾಪ್ ಮಾಡಬಾರ್ದು. ಇದನ್ನ ಗಡಿಯಾರದ ರೀತಿ ಇದನ್ನು ಹ್ಯಾಂಗ್ ಕೂಡ ಮಾಡ್ಬೋದು. ಇದಾದ ನಂತರ ಇದು ಚಾರ್ಜ್ ಯಾವ ಥರ ಆಯ್ತದೆ ಅನ್ನೋದನ್ನ ನೋಡಿದ್ರಲ್ಲ, ಸಾಕು. ನೆಕ್ಸ್ಟು ಇದರ ಫ್ಯೂಚರ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. 5-in-1 ಚಾರ್ಜರ್ ಅಂತ ಹೇಳಿದ್ನಲ್ಲ ನಿಮಗೆ, ಅದು ನಮ್ಮ ಫ್ರೆಂಡ್ ಒಬ್ಬನಿಗೆ ಬೇಕಾಗಿತ್ತಂತೆ, ಅದನ್ನ ಕೊಟ್ಬಿಟ್ಟಿದ್ದೀನಿ. ಇವಾಗ ಇದು ಮಾತ್ರ ನಾನು ಇಟ್ಕೊಂಡಿದ್ದೀನಿ, ಯಾಕಂದರೆ ಅದು ನನಗೆ ಯೂಸ್ ಆಗಿಲ್ಲ. ನಮಗೆ ಲೈಟ್ ಉರಿದ್ರೆ ಸಾಕು, ಅಷ್ಟೇ, ನಮಗೆ ಇನ್ನೇನು ಬೇಕಾಗಿಲ್ಲ ಅದರಿಂದ ಉಪಯೋಗ. ಇವಾಗ ಹೇಳ್ತಾ ಇದ್ದೀನಿ, ಸೋಲಾರ್ ಪ್ಯಾನಲ್ ಇದೆಯಲ್ಲ, ಇದು 1.7 ವೋಲ್ಟ್ ಕೂಡ ಇದೆ. ಈ ಸೋಲಾರ್ ಪ್ರೊಡ್ಯೂಸ್ ಮಾಡುತ್ತದೆ. ಪಾಲಿಕ್ರಿಸ್ಟಲೈನ್ 2.7 2600 mAh ಲಿಥಿಯಂ ಅಯಾನ್ ಬ್ಯಾಟ್ರಿ ಇನ್ಬಿಲ್ಟಾಗಿ ನೀಡ್ತಿದ್ದಾರೆ. ಸೋರ್ಸ್ ಇದು 50,000 ಅವರ್ಸ್ ಲೈಫ್ ಟೈಮ್ನಲ್ಲಿ ಯೂಸ್ ಮಾಡ್ಬೋದು. ಇದರ ಲೈಫ್ ಟೈಮ್ 50,000 ಅವರ್ಸ್. ಇದನ್ನು ಯೂಸ್ ಮಾಡಿದ್ರೆ ಅಂದರೆ ಮಿನಿಮಮ್ 5 ವರ್ಷ ಇದನ್ನು ಯೂಸ್ ಮಾಡಿದ್ರೆ ಈ ಬ್ಯಾಟ್ರಿ ಲೈಫ್ ಟೈಮ್ ಇದರ ಎಕ್ಸ್ಪೈರಿಡ್ ಆಯ್ತದೆ. ಇದಕ್ಕೆ 5 ವರ್ಷಕ್ಕೊಂದು ಸರಿ ಇದನ್ನ ಬ್ಯಾಟ್ರಿ ರಿಪ್ಲೇಸ್ ಮಾಡಬೇಕು. ಅಷ್ಟು ಒಳ್ಳೆಯ ಬ್ಯಾಟ್ರಿನ ಇದರಲ್ಲಿ ನೀಡ್ತಿದ್ದಾರೆ. 5 ವರ್ಷ ಗ್ಯಾರಂಟಿ ಈ ಬ್ಯಾಟ್ರಿಗಿದೆ. ಮತ್ತು ಈ ಎಲ್ಲ ಪ್ರಾಡಕ್ಟ್ಗೂ 1 year ಅಗ್ನಿ ವ್ಯಾರಂಟಿ ಕೂಡ ನೀಡ್ತಾ ಇದ್ದಾರೆ. ಇದನ್ನು ಪರ್ಚೇಸ್ ಮಾಡಬೇಕಂದ್ರೆ ಅಮೆಜಾನ್ ಆ್ಯಪಲ್ಲಿ 312 ರೂಪಾಯಿಗೆ ಇದು ಸಿಗ್ತಾಯಿದೆ. ನಾನು ಪರ್ಚೇಸ್ ಮಾಡಿದ್ದು ಈಗ 1,100 ರೂಪಾಯಿ. ನಾನು ಪರ್ಚೇಸ್ ಮಾಡಿದ್ದು 1,112 ರೂಪಾಯಿ. ಈಗ 1,100 ರೂಪಾಯಿಗೆ ಇದು ಸಿಗ್ತದೆ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಇದೇ ರೀತಿ ಟೆಕ್ನಾಲಜೀಸ್ ಬಗ್ಗೆ ಟೆಕ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು, ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.